ಆ, ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿತ್ತು ನಮ್ಮ ಚಿತ್ರದುರ್ಗದಲ್ಲಿ. ಆ, ಆ ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಲಿಕ್ಕೆ ನಾನು ಬಯಸುತ್ತೇನೆ. ನಿನ್ನೆ ನೈಟ್ 8:30ಗೆ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಟ್ರಾಫಿಕ್ ಡ್ಯೂಟಿ ಮಾಡ್ತಾ ಇರುವಾಗ ಗಾಂಧಿ ಸರ್ಕಲ್ನಲ್ಲಿ ಒಂದು ಆಟೋ ಚಾಲಕ ಅಪೋಸಿಟ್ ರೂಟಿಂದ ಟ್ರಾಫಿಕ್ ವಯೋಲೇಷನ್ ಮಾಡಿ ಬರುತ್ತಿರುವುದನ್ನು ನೋಡಿ ಅವ್ರನ್ನ ನಿಲ್ಲಿಸಿ ಪ್ರಶ್ನೆ ಮಾಡ್ತಾರೆ. ಆಟೋ ಡ್ರೈವರ್ ಬಂದುಬಿಟ್ಟು ತಿಪ್ಪೇಸ್ವಾಮಿ ಅಂತ, 38 ಇಯರ್ ಓಲ್ಡ್, ಮಾಲಪ್ಪನಹಟ್ಟಿ ವಿಲೇಜ್. ಆವಾಗ ಆಟೋ ಡ್ರೈವರು ಸರಿಯಾಗಿ ಉತ್ತರ ಕೊಡದೆ ಎದುರು ಪ್ರಶ್ನಿಸ್ತಾರೆ ನಮ್ಮ ಸಿಬ್ಬಂದಿಯನ್ನು. ಅವನ ಬಿಹೇವಿಯರ್ ನೋಡಿ, ಅವನು ಕುಡಿದು ಇದ್ದಂತ ನೋಡಿ ನಮ್ಮ ಕಾನ್ಸ್ಟೇಬಲ್ ಅವನ್ನ ಕರ್ಕೊಂಡ್ಬಂದು ಒಬ್ಬ ASIನ ಕರೆಸಿ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಆಟೋ ಡ್ರೈವರು ಯಾರಿದ್ದಾರೆ ಪೊಲೀಸರ ಜೊತೆ ಸ್ವಲ್ಪ ವಾಗ್ವಾದ ಮಾಡ್ತಾನೆ. ಅಲ್ಲಿಂದ ಗಾಡಿ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ನಮ್ಮ ಪೊಲೀಸರು ಅವನ್ನ ಅಲ್ಲೇ ನಿಲ್ಲಿಸಿ ಆಟೋದಲ್ಲಿ ಕೂರ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿಸೋಕ್ಕೆ. ಅದಕ್ಕೆ ಅವನು ಒಪ್ಪಲ್ಲ. ಅದಕ್ಕೆ ಒಪ್ಪದೆ ಅವನು ಅಲ್ಲಿಂದ ಗಾಡಿ ಬಿಟ್ಟು ಹೋಗ್ತಾನೆ. ಸೊ ಇದು ಅರೌಂಡ್ 8:30 ಆ ಟೈಮ್ಗೆ ಆಗಿದೆ ಘಟನೆ. ತದನಂತರ ಅಲ್ಲಿ ಸ್ವಲ್ಪ ಜನ ಕೂಡ ಸೇರಿದ್ರು. ಎಲ್ಲರೂ ಕೂಡ ಅವರ ಬಿಹೇವಿಯರ್ ನೋಡಿದರು. ವಿಡಿಯೋ ರೆಕಾರ್ಡ್ಸ್ ಕೂಡ ಆಗಿದೆ. ಸ್ವಲ್ಪ ಪೊಲೀಸರ ನಡುವೆ ಮತ್ತು ಆಟೋ ಡ್ರೈವರ್ ನಡುವೆ ಜಟಾಪಟಿ ಕೂಡ ಆಗುತ್ತೆ. ಮತ್ತು ಆಟೋ ಡ್ರೈವರ್ ಕೂಡ ಪೊಲೀಸರನ್ನ ಎದುರು ಪ್ರಶ್ನಿಸೋದು ಇದೆಲ್ಲ ಕೂಡ ನಡೆಯುತ್ತೆ. ಆಮೇಲೆ ಅವನು ಆಟೋ ಬಿಟ್ಟು ಹೋಗಿದವನು ಅರೌಂಡ್ 9:15ಗೆ ನಮ್ಮ ಟ್ರಾಫಿಕ್ ಕಾನ್ಸ್ಟೇಬಲ್ಸ್ 9 o'clock ಅವರು ಡ್ಯೂಟಿ ಮುಗಿಯುತ್ತೆ. ಅವರೆಲ್ಲ ವಾಪಸ್ ಮನೆಗೆ ಹೋಗ್ತಾರೆ ಡಿಬ್ರೀಫಿಂಗ್ ಆಗಿದ ನಂತರ. ಈತನು 9:15ಗೆ MG ಸರ್ಕಲ್ಗೆ ಬಂದು ಅಲ್ಲಿ ಅವನ ಸುತ್ತ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಅವನ ಕೈಯಲ್ಲಿ ಒಂದು ಪೆಟ್ರೋಲ್ ಬಾಟಲ್ ಹಿಡ್ಕೊಂಡು ನಿಂತ್ಕೊಂಡು ಅವನ ಮೈ ಮೇಲೆ ಕೂಡ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಳ್ತಾನೆ. ಆವಾಗ ಏನಾಗುತ್ತೆ, ಆ ಪೆಟ್ರೋಲ್ ತುಂಬ ವಾಲಟೈಲ್ ಸಬ್ಸ್ಟೆನ್ಸ್ ಆಗಿರೋದರಿಂದ ಆ ಸುತ್ತ ಏನು ಬೆಂಕಿ ಇದೆ ಅದು ಇವರ ಮೈಗೆ ಕೂಡ ಹತ್ಕೊಳ್ಳುತ್ತೆ. ಸೊ ಆ ರೀತಿ ಒಂದು ಆಕ್ಸಿಡೆಂಟಲ್ಲಿ ಫೈರ್ ಆಗಿ ಅವ್ರಿಗೆ ಒಂದು 50%ಕ್ಕಿಂತ ಜಾಸ್ತಿ ಬರ್ನ್ ಇಂಜುರೀಸ್ ಆಗಿತ್ತು. ಆಮೇಲೆ ಅವ್ರನ್ನ ರೆಸ್ಕ್ಯೂ ಮಾಡಿ ಚಿತ್ರದುರ್ಗ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಅಲ್ಲಿಂದ ಅವ್ರನ್ನ ದಾವಣಗೆರೆ SS ಹಾಸ್ಪಿಟಲ್ಗೆ ತಲುಪಿಸಿದ್ವಿ. ಈಗ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ಸು. ಸೊ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರು ಒಂದು ದೌರ್ಜನ್ಯ ಮಾಡಿದ್ದಕ್ಕೆ ಆತನು ಆ ರೀತಿ ಮಾಡ್ಕೊಂಡಿದ್ದಾನಂತ. ಬಟ್ ಇದರಲ್ಲಿ ಸತ್ಯಾಂಶ ಏನಂದರೆ, ಪೊಲೀಸರು ಅವರ ಡ್ಯೂಟಿ ಮಾಡ್ತಾಯಿದ್ರು. ಬಟ್ ಈ ಪರ್ಸನ್ ಯಾರಿದ್ದಾರೆ ಅವರು ಏನೋ ಒಂದು ಪೊಲೀಸ್ನ ಹೆದರಿಸುವಂಥ ಒಂದು ಕೆಲಸ ಮಾಡೋಕ್ಕೆ ನೋಡಿ ಆಕ್ಸಿಡೆಂಟಲ್ಲಿ ಫೈರ್ ಆಗಿ ಈ ರೀತಿ ಒಂದು ದುರದೃಷ್ಟಕರ ಘಟನೆ ನಡೆದಿದೆ.